ನಮಸ್ಕಾರ. ಇವತ್ತೊಂದು ರಾಗಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ರಾಗಿ ಹಿಟ್ಟಿಲೆ ರಾಗಿ ದೋಸೆ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲಿ ಅಕ್ಕಿ ಬಳಸ್ತಾ ಇಲ್ಲ, ಖಾಲಿ ರಾಗಿ ಹಿಟ್ಟು ಮಾತ್ರ ಹಾಕಿ ರಾಗಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಕಾಳು ಇದು. ನೀವು ಉದ್ದಿನ ಬೇಳೆ ಅದ್ರ ತೊಗೋಬೋದು, ಕಾಳು ಅದ್ರ ತೊಗೋಬೋದು. ನಾನು ಇಲ್ಲಿ ಉದ್ದಿನ ಕಾಳು ತೊಗೊಂಡಿನಿ. ಇನ್ನು ತೊಗೊಂಡು ನೀಟಾಗಿ ಒಂದು 2-3 ಸಲ ತೊಳೆದು ಒಂದು 2-3-4 ತಾಸು ನೆನೆಸಿಟ್ಬಿಡ್ಬೇಕು ಉದ್ದಿನ ಬೇಳೆನ. ನೋಡಿ, ನೀಟಾಗಿ ಒಂದು 2-3 ಸಲ ತೊಳೆದಿದ್ದೀನಿ. ಧೂಳು ಹೋಗೋ ತನಕ ತೊಳ್ಕೊಂಡು 1 ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ. ಹಾಕಿ ಮುಚ್ಚಿಟ್ಟಿಬಿಡ್ಬೇಕು ಒಂದು 4-5 ಗಂಟೆ ನೆನೆಲಿ. ಈಗ ಅದು ನೋಡಿ, ಈಗ ಚೆನ್ನಾಗಿ ನೆನೆದಿದೆ. ಒಂದು 6-7 ಗಂಟೆ ನೆನೆಸಿದ್ದೀನಿ. 4-5 ಗಂಟೆ ಹೋಗಿ 6-7 ಗಂಟೆ ಆಯಿತು. ಯಾಕಂದರೆ ಕರೆಂಟ್ ಹೋಗಿಬಿಟ್ಟಿತ್ತು. ಹಾಗಾಗಿ ಈಗ ರಾತ್ರಿ 9:30 ಆಗಿದೆ. ಈಗ ರುಬ್ತಾಯಿದ್ದೀನಿ ಹಿಟ್ಟು. ಕರೆಂಟು ಬರ್ತದೆ ಅಂತ ಇಷ್ಟದನ್ನು ಎನಿಸಿದ್ದು, ಕರೆಂಟ್ ಬರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ಹಾಕಿ ಅನ್ನ ಕೂಡ ಇದರೊಟ್ಟಿಗೆ ಹಾಕಿ ರುಬ್ತಾಯಿದ್ದೀನಿ. ನೋಡಿ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು. ನನ್ನ ಕೈಲಿ ಒಂದು ಹಿಡಿ ಅನ್ನ ಇದೆ. ಅನ್ನ ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಂದೀನಿ. ನೀವು ಅನ್ನದ ಬದಲು ಅವಲಕ್ಕಿ ಕೂಡ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಪಾಯಿಂಟ್ ಪೇಸ್ಟ್ ಆಗಬೇಕು. ನೀಟಾಗಿ ಹಾಕ್ಕೊತಾಯಿದ್ದೀನಿ. ಈ ಪಾತ್ರೆಗೆ ಹಾಕಿ ಇದಕ್ಕೆ 2.5 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ರಾಗಿ ಹಿಟ್ಟು. ನೋಡಿ, ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಅಂಗಡಿಯಿಂದ ತಂದಿದ್ದು ರಾಗಿ ಹಿಟ್ಟು. ಇದರಲ್ಲೇ 2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಆಗಲೇ 1 ಕಪ್ಪು, ಇದೊಂದು ಕಪ್ಪು, ಇನ್ನೊಂದು ಅರ್ಧ ಕಪ್ಪು ಹಾಕ್ಕೊಂಡು ನೋಡಿ 2-1/4 ಕಪ್ಪಷ್ಟು ಇದೆ. ಹಾಕ್ಕೊಂಡು ಇವಾಗಲೇ ಉಪ್ಪು ಹಾಕಿ ನೀಟಾಗಿ ಕಲಸಿಡ್ತಾಯಿದ್ದೀನಿ ನಾನು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಿಟ್ಟು ಕಲಸಿಡ್ಬೇಕು ಇದರೊಟ್ಟಿಗೆ. ಬೇಕಂದರೆ ಅದರೊಟ್ಟಿಗೆ ನೀವು ದೋಸೆ ಹಿಟ್ಟಿನ ಹದಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದಾಗೆ ಕಲಸಿಡಬೇಕು. ಬೆಳಗ್ಗೆ 7 ಹುದಿಗೆ ಬಂದಿರ್ತೈತಿ ಉಪ್ಪು ಹಾಕೋದ್ರಿಂದ. ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಉಪ್ಪು ಇವಾಗಲೇ ಹಾಕಿಟ್ರೆ ಚೆನ್ನಾಗಿ ಹುದಿಗೆ ಬರ್ತೈತಿ ಹಿಟ್ಟು. ಹಾಗಾಗಿ ಬೇಸಿಗೆ ಇತ್ತು ಅಂದರೆ ಹಾಕೋದು ಅವಶ್ಯಕತೆ ಇಲ್ಲ. ಈಗ ನೋಡಿ, ಸ್ವಲ್ಪ ನೀರು ಸೇರಿಸ್ತಾ ಇರ್ತೀನಿ. ಇದಕ್ಕೆ ಆಗಲೇ ಮಿಕ್ಸರ್ ರುಬ್ಬಿದಂಥ ಮಿಕ್ಸರ್ ಜಾರಿಗೆ ಸ್ವಲ್ಪ ತೊಳೆದು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಕಲಿಸಿದ್ದೀನಿ ದೋಸೆ ಹಿಟ್ಟಿನ. ಅದಕ್ಕೆ ಈ ಹದ ಇರಬೇಕಿದು. ದೋಸೆ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದೇ ಹದ ಅದರಲ್ಲಿ ಕಲಿಸಿ ಮುಚ್ಚಿಟ್ಬಿಡು. ದೋಸೆ ಮಾಡ್ತೀನಿ. ಬೆಳಗ್ಗೆ ಮಾಡ್ತೀನಿ ದೋಸೆ. ಮುಚ್ಚಿಟ್ಬಿಡ್ಬೇಕು ಬೆಳಗಿನ ತನಕ. ಚೆನ್ನಾಗಿತ್ತು. ಈಗ ಚಹಾ ಕುಡ್ತಿದ್ದಾಳೆ. ಚಹಾ ಎಲ್ಲ ಆಯ್ತು ಎಲ್ಲರದು. ಈಗ ಹಾಗೇ ದೋಸೆ ಮಾಡುವಂತ ತೋರಿಸ್ತಾ ಇದ್ದೀನಿ. ದೋಸೆ ಮಾಡೇನವ? ದೋಸೆ ಮಾಡಿಕೊಡ್ಲೆ? ತಿಂತೀಯ? ನೋಡ್ರಿ, ದೋಸೆ ಮಾಡಿಕೊಡು ತಿಂತೀನಿ ಅಂತ ಹೇಳ್ತಾ ಇದ್ದಾಳೆ. ದೋಸೆ ಮಾಡ್ತಾಯಿದ್ದೀನಿ ಈಗ ಬೆಳಗ್ಗೆ. ನೋಡ್ರಿ, ಹಿಟ್ಟು ಕೂಡ ಈ ರೀತಿ ಉಬ್ಬಿ ಬಂದಿದೆ. ಇನ್ನೂ ಜಾಸ್ತಿ ಸಮಯ ಇಟ್ಟರೆ 9 ಗಂಟೆ 8 ಗಂಟೆ ಹಿಂಗೆ ಮಾಡಿದರೆ ಇನ್ನೂ ಉಬ್ಬಿ ಬರ್ತೈತಿ. ನಾನು ಇನ್ನು ರಾತ್ರಿ ಲೇಟಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಉಬ್ಬಿ ಬಂದಿದೆ. ಚೆನ್ನಾಗಿ ಹುಳಿ ಬರ್ತೈತಿ. ನೋಡಿ ಯಾವ ಥರ ಬಂದಿದೆ. ಈ ಥರ ಬರಬೇಕು ಹಿಟ್ಟು. ಇದಕ್ಕೆ ನಿನ್ನೆ ಉಪ್ಪು ಹಾಕಿಟ್ಟಿದ್ದೆ. ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ಈಗ ದೋಸೆ ಮಾಡೋದು ಡೈರೆಕ್ಟಾಗಿ. ದೋಸೆ ಹಂಚು ಕೂಡ ಕಾದಿದೆ. ಈಗ ದೋಸೆ ಹಾಕೊಳ್ಳುವ. ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಈರುಳ್ಳಿ ಎಲ್ಲ ಆದರೂ ಹಚ್ಬೋದು. ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆನ ಅದರಲ್ಲಿ ಆದರೂ ಹಚ್ಕೋಬೋದು. ಈ ಥರ ದೋಸೆ ಹಿಟ್ಟು ಹಾಕಿ ತಿಳುವಾಗಬೇಕಂದ್ರೆ ತಿಳುವಾಗಿನೂ ಮಾಡ್ಕೊಬೋದು. ನೀವು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೊಬೋದು. ನೋಡಿ, ಈ ಥರ ಹಾಕ್ಕೊಂಡ್ರೆ ಆಯಿತು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಎಣ್ಣೆನೋ ತುಪ್ಪನೋ ನಿಮ್ಗೆ ಯಾವ್ದು ಇಷ್ಟ ಎಲ್ಲ ಎಣ್ಣೆ ತುಪ್ಪ ಹಾಕ್ಕೊಂಡ್ರೆ ರುಚಿಯಾದ ರಾಗಿ ದೋಸೆ. ನೀರು ದೋಸೆ ಥರ ಮಾಡ್ತಾರೆ ರಾಗಿ ಹಿಟ್ಟು ಕಲಿಸಿ, ಅದನ್ನು ಮಾಡ್ಬೋದು. ಈ ಥರ ದೋಸೆ ಹಿಟ್ಟಿನ ಥರ ಕಲಿಸ್ಕೊಂಡು ಮಾಡಿದರೆ ನೋಡಿ ಎಷ್ಟು ರುಚಿಯಾಗಿ ಬರ್ತವೆ. ತಿನ್ಲಿಕ್ಕೆ ಕೂಡ ದೋಸೆ ಹಿಟ್ಟಿನ ಥರನೇ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ಥರ ಇದೆ ರುಚಿ. ಹೆಲ್ತಿಗೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಾಗಿ ದೋಸೆ. ನೀಟಾಗಿ ಸುತ್ತಲೇ ಎಲ್ಲ ಎಡ್ಜಸ್ಟ್ ಈ ಥರ ಬಿಡಿಸ್ಕೊಂಡು ಹೊಳೆ ತಿರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ರುಚಿಯಾದ ರಾಗಿ ದೋಸೆ. ನೋಡಿ ಯಾವ ಥರ ಬಂದಿದೆ. ನೋಡಿ ಯಾವ ಥರ ಬಂದಿದೆ. ಈ ಥರ ಬೇಯಿಸ್ಕೊಂಡ್ರೆ ಸಾಕು. ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಾಗಿ ದೋಸೆ. ಹೇಳಿಕ್ಕಿಲ್ಲ ರಾಗಿ ದೋಸೆ ಅಂತ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇನ್ನೊಂದು ಸಲ ಮಾಡಿ ನಾಷ್ಟಕ್ಕೆ. ಎಷ್ಟು ತಳ್ಳಗೆ ಬೇಕು ಅಷ್ಟು ತಳ್ಳಗೆ ಮಾಡ್ಕೋಬೋದು. ಅಷ್ಟು ನೀಟಾಗಿ ಬರ್ತದೆ ದೋಸೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆನೋ ತುಪ್ಪನೋ ಯಾವುದಾದ್ರೂ ಹಾಕ್ಕೋಬೋದು. ಚಿನಿ ದೋಸೆ ಹೆಂಗೈತವ? ಸೂಪರ್ ಐತೆ, ಬಾರಿಸಿ ಐತೆ. ತಿಂದ್ಯಾ? ಈಗ ತಿನ್ನಾಕತ್ತಾಳ ನೋಡ್ರಿ ನಮ್ಮ ಚಿನಿಮ. ದೋಸೆ ತಿನ್ನಾಕ್ತಾಳೆ. ಸೂಪರ್ ಆಗೈತೆ ಅಂತ ಹೇಳಾಕ್ತಾಳೆ. ಹೆಂಗೈತವ? ತಿನ್ನು. ನೋಡಿ, ಅಷ್ಟು ನೀಟಾಗಿ ಎದ್ದು ಬರ್ತಾಯಿದೆ ದೋಸೆ. ಅದರಲ್ಲೇ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೂ ಉಳ್ಕೊಂಡು ಬರ್ತೈತೆ ಹಂಚು. ಅದು ಮಸಾಲೆ ದೋಸೆ ಮಾಡುವಂಥದ್ದು. ಹಾಗಾಗಿ ಅದ್ರಲ್ಲಿ ಬಿಟ್ಟು ಇದನ್ನು ಇಟ್ಟೆ ನಾಷ್ಟಿಗೆ ಬಳಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ನೀಟಾಗಿ ಬಂದುಬಿಡ್ತು. ಪೇಪರ್ ದೋಸೆ ಥರ ಬಂತು.
ನೋಡಿ ಇದರೊಟ್ಟಿಗೆ ಚಟ್ನಿ ಮಾಡಲಿಲ್ಲ, ಸಾಂಬಾರು ಇತ್ತು, ಸಾಂಬಾರನ್ನ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ದೋಸೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.